ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಚೆನ್ನಾಗಿದ್ದೀರಾ? ದೇವರು ನಿಮ್ಮನ್ನ ಪ್ರತಿದಿನವೂ ಆಶೀರ್ವಾದ ಮಾಡಿ ಕಾಪಾಡ್ತಾ ಬಂದಿದ್ದಾರೆ. ಮತ್ತೆ ಈ ವರ್ಷದಲ್ಲಿ ಕೊಡಲ್ಪಟ್ಟಂತ ವಾಗ್ದಾನವನ್ನು ಮನೆಯಲ್ಲಿ ಅದನ್ನ ಪ್ರತಿದಿನವೂ ಘೋಷಣೆ ಮಾಡ್ರಿ, ಅದನ್ನು ಹೇಳ್ರಿ, ಅದನ್ನು ಜೀವಿತದಲ್ಲಿ ನನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ನನ್ನ ವಿರುದ್ಧವಾಗಿ ಅದನ್ನು ಜಯಿಸುವುದು ಎಂಬುದಾಗಿ ಧೈರ್ಯದಿಂದ ಹೇಳುವಾಗ ವಾಗ್ದಾನ ನೆರವೇರಿಕೊಳ್ಳುತ್ತದೆ. ಈ ದಿನವೂ ದೇವರು ನಿಮ್ಮೊಟ್ಟಿಗೆ ಒಂದು ವಾಕ್ಯವನ್ನು ಮಾತನಾಡಲಿಕ್ಕಿದ್ದಾರೆ. ಕೀರ್ತನೆ 107:28 ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ಹೊರತಂದನು. ಹಲ್ಲೆಲೂಯ. ಇವತ್ತು ನಾವು ಏನ್ ತಿಳ್ಕೊಬೇಕು ಅಂತಂದ್ರೆ, ನಮಗೆ ಕಷ್ಟಗಳು ಬರ್ತದೆ, ಹೋರಾಟಗಳು ಬರ್ತದೆ. ಆದರೆ ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಆ ಕಷ್ಟಗಳ ಪರಿಸ್ಥಿತಿಯಲ್ಲಿ, ಆ ಒಂದು ವೇದನೆಗಳ ಪರಿಸ್ಥಿತಿಯಲ್ಲಿ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋದು ಏನಂದ್ರೆ, ಆತನಿಗೆ ಮಾಡ್ಬೇಕಾದ ಪ್ರಾರ್ಥನೆ. ಎಷ್ಟೋ ಜನಗಳು ಏನ್ ಮಾಡ್ತೀರಾ, ಏನಾದ್ರು ಸಮಸ್ಯೆಗಳು ಬಂದ್ರೆ, ಏನಾದ್ರು ನೋವುಗಳು ಬಂದ್ರೆ, ಏನಾದ್ರು ಒಂದು ಇಕ್ಕಟ್ಟಿನ ಪರಿಸ್ಥಿತಿಗಳು ಬಂದ್ರೆ ಅದನ್ನ ಚಿಂತನೆ ಮಾಡ್ಕೊಂಡು ಕೂತ್ಕೊಳ್ತೀವಿ. ಆದ್ರೆ ನಾವು ಆ ಸಂದರ್ಭದಲ್ಲಿ ನಾವು ದೇವರ ಸಮ್ಮುಖಕ್ಕೆ ನಾವು ಹೋಗೋದಿಲ್ಲ. ನೋಡ್ರಿ, ಡ್ಯಾನಿಯೇಲನ ಅಧ್ಯಾಯದಲ್ಲಿ ನೋಡೋದಾದ್ರೆ, ಡ್ಯಾನಿಯೇಲನ ಜೀವಿತ ನೋಡೋದಾದ್ರೆ ಹೆಂಗಿರ್ತದೆ ಅಂದ್ರೆ, ಅವನು ದೇವರಿಗೆ ದಿನಕ್ಕೆ 3 ವರ್ತಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆದ್ರೆ ಒಂದು ರೂಲ್ಸ್ ಬರ್ತಿದೆ, ರಾಜನು ಒಂದು ತಿಂಗಳು ಯಾವ ದೇವರುಗಳನ್ನು ಸೇವಿಸಬಾರದು ಅಂತ ಅಂದ್ಬಿಟ್ಟು, ಆರಾಧಿಸಬಾರದು ಹೇಳ್ಕೊಂಡು ಅನ್ನುವಂತ ರಾಜಾಜ್ಞೆ ಹೊರಡಿಸಲ್ಪಡ್ತದೆ. ಆದರೆ ಆ ಸಮಸ್ಯೆ ಗೊತ್ತಿದ್ರು ಸಹ ಹೋಗಿ ಯಥಾ ಪ್ರಕಾರವಾಗಿ ಆತನ ಆರಾಧನೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಪ್ರಿಯ ಸೋದರ ಸೋದರಿ, ಅದನ್ನ ಮಾಡಿದ ನಿಮಿತ್ತವಾಗಿ ಏನಾಗ್ತದೆ ಅಂದ್ರೆ, ಈ ಒಂದು ದುಷ್ಟ ಜನಗಳನ್ನ ಸಿಂಹದ ಗವಿಗೆ ಹಾಕಿಸ್ತಾರೆ. ಆದರೆ ಆ ಸಿಂಹವು ಸಹ ಆತನನ್ನ ಮುಟ್ಟದಂತೆ ದೇವರು ಆತನ ಕಾಪಾಡ್ತಾರೆ. ಇವತ್ತು ನಿನ್ನ ಜೀವಿತದಲ್ಲೂ ಯಾವುದೋ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆಯಾ, ಯಾವುದೋ ಸಮಸ್ಯೆಗಳ ಮಧ್ಯದಲ್ಲಿ ಹೋಗ್ತಾ ಇದೆಯಾ, ಯಾವುದೋ ನೋವಿನ ಸಂಗತಿಗಳ ಒಟ್ಟಿಗೆ ಹೋಗ್ತಾ ಇದೆಯಾ, ರೋಗ ಬಾಧೆಗಳು ನಿನ್ನ ಹಿಂಬಾಲಿಸ್ತಾ ಇದೆಯಾ, ಚಿಂತನೆ ಮಾಡಬೇಡ ಮಗನೇ, ಮಗಳೇ. ನಿನ್ನ ಜೀವಿತವನ್ನ ಬದಲಾಯಿಸಲಿಕ್ಕೆ ದೇವರಿದ್ದಾನೆ. ಇವತ್ತು ಒಂದು ಪರಲೋಕದಿಂದ ಒಂದು ಅದ್ಭುತವನ್ನ ನಾವು ಕಂಡುಕೊಳ್ಬೇಕು ಅಂದ್ರೆ, ಒಂದೇ ಒಂದು ದೇವರು ಬೀಗದ ಕೈಯನ್ನ ಕೊಟ್ಟಿದ್ದಾನೆ. ಆ ಬೀಗದ ಕೈ ಏನಂತಂದ್ರೆ, ಒಂದು ಪ್ರಾರ್ಥನೆ, ಅಂದ್ರೆ ನಂಬಿಕೆಯ ಪ್ರಾರ್ಥನೆ. ನಮ್ಮ ಜೀವಿತದಲ್ಲಿ ಬರುವಂತ ಹೋರಾಟಗಳನ್ನ ಅದು ಜಯಿಸುವಂತೆ ಒಂದು ಸಹಾಯ ಮಾಡ್ತದೆ. ಇವತ್ತು ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಿ ನೋಡ್ರಿ. ಇಕ್ಕಟ್ಟಿನ ಪರಿಸ್ಥಿತಿ ಬಂದಾಗ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಇಲ್ಲ ಸೋತು ಒಂದು ಜಾಗದಲ್ಲಿ ಕೂತ್ಕೊಳ್ತಾ ಇದ್ದೀರಾ? ಇಲ್ಲ ಆ ಸಮಸ್ಯೆಗಳನ್ನ ಇನ್ನೊಂದಷ್ಟು ಜನಗಳ ಹತ್ರ ನೀವು ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಾ? ಪ್ರಿಯ ಸಹೋದರ ಸಹೋದರಿ, ಇವತ್ತು ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧ ಗ್ರಂಥ ಹೇಳ್ತದೆ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯೆಹೋವನಿಗೆ ಮೊರೆ ಇಡ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಆತನ ಪ್ರಾರ್ಥನೆಯನ್ನ ಕೇಳಿ ದೇವರು ಬಿಡುಗಡೆ ತರ್ತಾರೆ. ನಿನ್ನ ಜೀವಿತದಲ್ಲೂ ಸಹ ನೀನ್ ಎಂತ ಇಕ್ಕಟ್ಟಿನ ಪರಿಸ್ಥಿತಿ ಇರ್ಬೋದು, ಅದು ಸಾಲ ಆಗಿರ್ಬೋದು, ರೋಗ ಆಗಿರ್ಬೋದು, ಕುಟುಂಬದ ಪರಿಸ್ಥಿತಿಗಳಾಗಿರ್ಬೋದು, ಏನೇ ಒಂದು ಬಾಧೆಗಳಾಗಿದ್ದರು, ಕರ್ತನ ಹೇಳ್ತಾ ಇದ್ದಾನೆ, ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನ ಎಲ್ಲಾ ಇಕ್ಕಟ್ಟುಗಳಿಂದ ದೇವರು ಹೊರಗಡೆ ತರಲಿಕ್ಕಿದ್ದಾನೆ. ಇಂದು ನೀನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದಲ್ಲಿ ಎಲ್ಲ ನನಗ್ ಬೇಕು, ಎಲ್ಲವನ್ನು ಹೊತ್ಕೊಳ್ತೀನಿ, ಎಲ್ಲಾದ್ರಿಂದ ಬಿಡುಗಡೆ ಆಗ್ತೀನಿ ಅಂತಂದ್ರೆ ದಾನದಲ್ಲಿರುವಂತ ವಿಷಯ ಅದು. ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡು. ನಿನ್ನ ಕಷ್ಟದಲ್ಲಿ ಬಿದ್ದಿದ್ದೀಯಾ, ಹಾಕು ಮೊಣಕಾಲ, ದೇವರ ಸಮ್ಮುಖದಲ್ಲಿ ಗೋಳಾಡು. ದೇವರು ಬಿಟ್ಟು ಯಾವ ಮನುಷ್ಯನು ನಿಮ್ಮ ಜೀವಿತವನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಹಿಂದೆ ನೀನು ಒಪ್ಪಿಸಿಕೊಳ್ಳುವುದಾದರೆ ದೇವರು ನಿನ್ನ ಜೀವಿತದಲ್ಲಿ ವಾಕ್ಯದ ಪ್ರಕಾರವಾಗಿ ನಿನ್ನನ್ನ ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ. ಆ ಎಲ್ಲಾ ಕಷ್ಟಗಳಿಂದ ನಿನ್ನನ್ನ ಹೊರಗಡೆ ತರ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ಕಣ್ಣುಗಳ ಮುಚ್ಚಿಗೆ ನಾವು ಪ್ರಾರ್ಥನೆ ಮಾಡೋಣವ. ಕರ್ತನೇ ಸ್ತೋತ್ರಪ್ಪ. ಯಾರೆಲ್ಲ ತಮ್ಮ ತಮ್ಮ ಹೃದಯಗಳ ಮೇಲೆ ಕೈಗಳನ್ನಿಟ್ಟು ತಮ್ಮ ಕಷ್ಟಗಳನ್ನ ಹೇಳಿಕೊಂಡು, ರಾಜ, ಯಾವ ಇಕ್ಕಟ್ಟುಗಳಲ್ಲಿ, ಯಾವ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ, ವೇದನೆಗಳಲ್ಲಿ, ಕಷ್ಟಗಳಲ್ಲಿ ಒಳ ಬಂದಿದ್ದಾರೋ, ಯೇಸುವಿನ ನಾಮದಲ್ಲಿ ಅವರೆಲ್ಲರೂ ಕಂಪ್ಲೀಟ್ ಆಗಿ ರಾಜ ಆ ಇಕ್ಕಟ್ಟಿನಿಂದ ಹೊರಗಡೆ ಬರಲಿ ಸ್ವಾಮಿ. ದೇವರೇ, ಅವರ ಕಣ್ಣೀರುಗಳು ಒರೆಸಲ್ಪಡಲಿ, ಅವರ ದುಃಖಗಳು ಒರೆಸಲ್ಪಡಲಿ. ಪ್ರತಿಯೊಂದೊಂದು ಕಾರ್ಯಗಳಿಂದಲೂ ಅಪ್ಪ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ ರಾಜ. ಅವರು ನಿನ್ನ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯನ್ನ ನೀನು ಕೇಳಿ ಅವರಿಗೆ ಉತ್ತರವನ್ನು ಕೊಡು ಸ್ವಾಮಿ. ಆ ಇಕ್ಕಟ್ಟುಗಳ ರಾಜ, ಆ ಸಮಸ್ಯೆಗಳಿಂದ ಪರಿಪೂರ್ಣವಾಗಿ ನೀನು ಹೊರಗಡೆ ತಂದೆ ಅವರಿಗೆ ಜಯವನ್ನು ಕೊಡು. ಈಗ ಮಾಡಿದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತಿದ್ದಾರೆ. ಆಮೆನ್.